ಅಂದ್ರೆ ಇದ್ರ ಟೈಮಲ್ಲಿ ಕರ್ನಾಟಕಕ್ಕೆ ಅದಕ್ಕಿಂತ ಮುಂಚೆ ಅಂದ್ರೆ ನಾವು ಈಗ ಏನ್ ಹೇಳಿದ್ವಿ ಕುಂತಲ ದೇಶ ಅಂತ ಹೇಳಿದ್ವಲ್ಲ, ಕುಂತಲ ದೇಶಕ್ಕಿಂತ ಮುಂಚೆ ಇದಕ್ಕೆ ನಾವೇನಂತ ಕರಿತಿದ್ವಿ, ಕಿಷ್ಕಿಂದೆ ಅಂತ ಕರಿತಿದ್ವಿ ಕರ್ನಾಟಕಕ್ಕೆ. ಆಮೇಲೆ ಮತ್ತೆ ದಂಡಕಾರಣ್ಯ ಅಂತ ಕರಿತಿದ್ವಿ. ಅದಾದ್ಮೇಲೆ ವಾನರ ನಾಡು ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ. ದಂಡಕಾರಣ್ಯ ಅಂದ್ರೆ ಇದೆಲ್ಲ ಸೇರ್ಬಿಟ್ಟು ಅಂದ್ರೆ ಈಗ ನಾವು ಕರ್ನಾಟಕ ಅಂದ್ರೆ ಯಾವ್ದಂತ ಹೇಳಕ್ ಆಗಲ್ಲ. ಸೊ ಅಂದ್ರೆ ಇಷ್ಟು ಹೆಸರುಗಳು ಆ ಟೈಮಲ್ಲಿ ಇದ್ವು. ಅದಾದ್ಮೇಲೆ ಮುಂದೆ ಕದಂಬರು ಆ ಟೈಮ್ ಬಂದಾಗ ವೈಜಯಂತಿ ಅದೆಲ್ಲ ಶುರು ಆಗುತ್ತೆ. ಇನ್ನು ಕಮ್ಮಿತ್ತು ನಾಡು ಅಂತ ಕರಿತಾ ಇದ್ರು. ಕಮ್ಮಿತ್ತು ನಾಡು ಅಂದ್ರೆ ಶ್ರೀಗಂಧ ಈ ಕಡೆ ಜಾಸ್ತಿ ಬೆಳಿತೀವಿ ಅಂತ ಹೇಳ್ಬಿಟ್ಟು ಕಮ್ಮಿತ್ತು ನಾಡು, ಅದರ ಸುವಾಸನೆ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು. ಆ ರೀತಿ ನೋಡ್ಬೇಕಾದ್ರೆ ನಮ್ ಬೀದರಲ್ಲಿ ಬಗ್ದಲ್ಲು ಕಾಡುವಾದು ಅಂದ್ರ ಅವೆರಡು ಊರಲ್ಲಿ ತಾಮ್ರ ಶಿಲಾಯುಗ ಈ ರೀತಿ ಸಿಕ್ಕಿದೆ, ಔರಾದಲ್ಲಿ ಸಿಕ್ಕಿದೆ, ಬಸವ ಕಲ್ಯಾಣಲ್ಲಿ ಸಿಕ್ಕಿದೆ, ಎಲ್ಲಾ ಕಡೆ ಸಿಕ್ಕಿದೆ. ಅದನ್ನೆಲ್ಲ ಹೇಳ್ಕೊಂಡು ಹೋದ್ರೆ ಒಂದೊಂದು ತಾಲೂಕಲ್ಲಿ 20 ಹೆಸರು 30 ಹೆಸರು ಅವ, ತುಂಬಾ ದೊಡ್ಡದಾಗತ್ತೆ. ಇವಾಗ ನೆಕ್ಸ್ಟ್ ಬರ್ಬೇಕಂದ್ರೆ ಕ್ರಿಸ್ತಪೂರ್ವ ಅವರ ಆಳ್ವಿಕೆ ಇಲ್ಲಿಂದ ಶುರು ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಅಲ್ಲ ಮಾಡೋಣ ಅಂದ್ರೆ ಇದು ಗೊತ್ತಾಗ್ಬೇಕಲ್ಲ. ಅಂದ್ರೆ ನಮ್ಮ ಜನಜೀವನ ವಸತಿ ಅವಾಗಿಂದ ಇತ್ತು. ಅಂದ್ರೆ ಈಗ ನಾವೇನ್ ಹೇಳ್ತೀವಿ, ಕ್ರಿಸ್ತಪೂರ್ವ 1ನೇ ಶತಮಾನ 2ನೇ ಶತಮಾನ ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ ಕಲಬುರಗಿ ಬೀದರ್ ಜಿಲ್ಲೆ ಇರ್ಲೇ ಇಲ್ವಾ, ಅಥವಾ ಇಲ್ಲಿ ಜನನೇ ಇರ್ಲಿಲ್ವಾ ಅಂತ ಹೇಳ್ಬಿಟ್ಟು ನನ್ನ ಪ್ರಶ್ನೆ ಯಾವಾಗ್ಲೂ ನನ್ ಕಾಡೋದು. ತುಂಬಾ ಜನ ನಾವು ಕೇಳಿದಾಗ ಏನ್ ಮಾಡ್ತಾರೆ, ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ. ಭಾರತ ಸ್ವಾತಂತ್ರ್ಯ ಆದಾಗ ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ. ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಮೊಘಲರ ಹತ್ರ ಹೋಗ್ಬಿಟ್ಟು ಅಲ್ಲಿ ನಿಂತು ಬಿಡ್ತಾರೆ. ಅದಕ್ಕಿಂತ ಹಿಂದಿನ ರಾಜರು ಅವರ ಹಿರಿಮೆಯಾದ ಯಾವ್ದು ಅವ್ರಿಗೆ ನೆನಪೇ ಇರಲ್ಲ, ಅಥವಾ ಕಲ್ತಿರಲ್ಲ, ಗೊತ್ತಿರಲ್ಲ. ಅದು ವಿಷಾದನೀಯ ಅಂತ ಅನ್ಸುತ್ತೆ. ನಮ್ಗೆ ಒಂದೊಂದ್ಸರಿ ಅನ್ಸುತ್ತೆ, ಏನಪ್ಪಾ 14ನೇ ಶತಮಾನದಲ್ಲಿ ವರೆಗೂ ಬಂತು, 13 ಶತಮಾನ ಅದಕ್ಕೆ ಆ ಕಡೆ ಮುಂಚೆ ಯಾರಿದ್ರು 11ನೇ ಶತಮಾನದಲ್ಲಿ, 2ನೇ ಶತಮಾನಕ್ಕೆ ಹೋದಾಗ, ಅಥವಾ ಅದಕ್ಕಿಂತ ಮುಂಚೆ ಯಾರಿದ್ರು ಕ್ರಿಸ್ತಪೂರ್ವದಲ್ಲಿ ಹೋದಾಗ, ಹೀಗೆ ಹೋಗ್ತಾ ಹೋದಾಗ ಒಬ್ರು ಇರೇಬೇಕಲ್ಲ, ಒಬ್ಬ ಮನುಷ್ಯ ಇರ್ಲೇಬೇಕು. ಆತ ದೇವರಾಗಿದ್ನು, ಮಾನವ ದೇವನಾಗೋದು ಬೇರೆ ವಿಷಯ. ಆದ್ರೆ ಇಷ್ಟು ವರ್ಷಗಳಿಂದ ಅವರ ಹೆಸರುಗಳನ್ನ ನಾವು ನೆನ್ಪಿಡ್ತಾ ಇದೀವಿ ಅಂದ್ರೆ ಅಂತ ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಅವರು ದೇವರೋ ಮಾನವರು, ಅದು 2ನೇ ಮಾತು. ಅದ್ರ ಜೊತೆಗೆ ಈ ನೆಲೆ ಇತಿಹಾಸವೂ ಇರುತ್ತೆ ಅನ್ನೋದು ಒಂದಿದು. ಸೊ ಉತ್ಖನನದಲ್ಲಿ ಇಲ್ಲಿಯೂ ಸಹ ಏನು ಸನ್ನತಿಯಲ್ಲಿ ಉತ್ಖನನ ಮಾಡ್ಬೇಕಾದ್ರೆ ಕೆಲವೊಂದು ಮಡಿಕೆಗಳು ಅದೆಲ್ಲ ಸಿಕ್ಕುವು ನೀವು ಹೇಳಿದ ಹಾಗೆ. ಆಮೇಲೆ ಒಂದು ಪ್ಲೇಸ್ ಬರುತ್ತಿದ್ದು ನಮ್ಮ ಯಾದಗಿರಿ ಇದೆಲ್ಲ ನಾವು ನೋಡ್ತೀವಲ್ಲ, ಯಾದಗಿರಲ್ಲೆಲ್ಲ ಹೇಗಂದ್ರೆ ದೊಡ್ಡ ದೊಡ್ಡ ಬಂಡೆಗಲ್ಗಳ ಮೇಲೆ ಇನ್ನೊಂದು ಕಲ್ಗಳನ್ನ ನಿಲ್ಸಿರ್ತಾರೆ ಒಂದೊಂದು. ಆ ಕಡೆ ಹೋಗ್ಬೇಕಾದ್ರೆ ನೋಡಿ ವರ್ಣ ಕಟ್ಟಿರ್ತಾರೆ ಮೇಲೆ ಬಂಡೆನ, ಅದು ಇದೆ. ಅದು ಗಿಡ್ಡರ ಮನೆ ಅಂತ ಹೇಳ್ಬಿಟ್ಟು ಸುರ್ಪುರ್ ಹತ್ರ ಬರುತ್ತೆ. ಅದು ಸಹ ಇದಕ್ಕೆ ಕನೆಕ್ಟ್ ಆಗುತ್ತೆ ನೆಕ್ಸ್ಟ್. ಬಟ್ ಇದು ನಾನು ಹೇಳ್ತಾ ಇರೋದೇನಂದ್ರೆ, ತುಂಬಾ ಜನರು ಅನ್ಕೋತಾರೆ ಇವೆಲ್ಲ ನೈಸರ್ಗಿಕವಾಗಿ ನಿಂತಿದಾವೆ, ಕಲ್ಲುಗಳ ಮೇಲೆ ಕಲ್ಲುಗಳು. ದೊಡ್ಡ ದೊಡ್ಡ ಬಂಡೆಗ ಹತ್ರ ಈ ಬಿಲ್ಡಿಂಗ್ ತರ ಇರುತ್ತೆ, ಒಂದೊಂದು ಬಿಲ್ಡಿಂಗ್ 4 ಫ್ಲೋರ್ 3 ಫ್ಲೋರ್ ಆ ತರ ಬಿಲ್ಡಿಂಗ್ಗಳು, 20-50 ಅಡಿ ಎತ್ತರ ಒಂದು ಕಲ್ಲು ಇನ್ನೊಂದು ಕಲ್ ಮೇಲೆ ನಿಂತಿರುತ್ತೆ. ಅದು ಹೇಗೆ ಪ್ರಾಕೃತಿಕವಾಗಿ ಬಂದ ಹಾಗೆ ನಿಲ್ಲುತ್ತೆ, ಹಾಗಿಲ್ಲ. ಅದನ್ನ ನಾವು ಚೆನ್ನಾಗಿ ಗಮನಿಸಿ ನೋಡಿದ್ರೆ ಏನಾಗುತ್ತೆ, ಅವಕ್ಕೆ ಕೆಳಗಡೆ ಸಪೋರ್ಟ್ ಕೊಟ್ಟಿರ್ತಾರೆ, ಚಿಕ್ಕ ಚಿಕ್ಕದು ಗಾರೆ ತರದ್ದು ಅಥವಾ ಗಚ್ಚ ಅಂತ ಹೇಳ್ತೀವಿ. ಅದನ್ನ ಇಟ್ಬಿಟ್ಟು ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಕೂಡಿಸಿರ್ತಾರೆ. ಅದು ಬ್ಯಾಲೆನ್ಸಿಂಗ್ ಆರ್ಟ್ ಅಂತ ಹೇಳ್ಬಿಟ್ಟು. ದೇವಸ್ಥಾನಗಳೆಲ್ಲ ಕಟ್ಟೋದಕ್ಕೆ ಯಾವಾಗ ಶುರು ಮಾಡಿದ್ರು, ಅಥವಾ ಕೋಟೆಗಳು ಇವನ್ನೆಲ್ಲ ಕಟ್ಟೋದಕ್ಕೆ ಯಾವಾಗ ಶುರು ಮಾಡಿದ್ರು, ಆವತ್ತಿನ ಒಂದು ವಾಸ್ತುಶಿಲ್ಪದ ವರ್ಕ್ಶಾಪ್ ನಮ್ಮ ಯಾದಗಿರಿ ಜಿಲ್ಲೆ ಆಗಿತ್ತು. ಅಂದ್ರೆ ಇವಾಗ ಯಾದಗಿರಿ ಜಿಲ್ಲೆ, ಅದು ಮುಂಚೆ ಕಲಬುರಗಿ ಕಲ್ಲುಗಳ ಇದೆಲ್ಲ ನಾವ್ ಏನ್ ಅಂತೀವಿ ಅಂದ್ರೆ ಈ ಪ್ರಯೋಗಶಾಲೆ ಅಂತ ಹೇಳ್ತೀವಿ ಇವನ್ನ. ಆ ತರದ್ದು ಪೂರ್ತಿ ಪ್ರದೇಶನೇ ಎಕ್ಸ್ಪೆರಿಮೆಂಟ್. ಅವ್ರು ಈ ಸಿವಿಲ್ ಇಂಜಿನಿಯರ್ಸ್ಗಳದ್ದು ಈಗ ಯಾರು ಬರ್ತಾರೆ, ನಳ ಮತ್ತೆ ನೀಲ, ಈಗ ನಮ್ಮ ರಾಮ್ ಸೇತುವಿನ ನಿರ್ಮಾತೃಗಳು, ಇವರು ಸಹ ಕನ್ನಡಿಗರೇ ಅಲ್ವಾ. ಅಂದ್ರೆ ಅವ್ರು ಆಕ್ಚುಲಿ ವಾಸ್ತುಶಿಲ್ಪದ ಇಂಜಿನಿಯರ್ಸ್ ಆಗಿದ್ರು ಆ ಟೈಮಲ್ಲಿ. ಅವ್ರು ಬ್ರಿಡ್ಜ್ ಹಿಂಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಇದು ನಾನು ಅದಕ್ಕಿಂತ ಮುಂಚೆದು ಮಾತಾಡ್ತಾ ಇದ್ದೀನಿ. ಅಂದರೆ ಆ ಟೈಮಲ್ಲಿ ಒಂದು ಗ್ರೂಪ್ ಇತ್ತು, ಅವರು ಈ ಕಲ್ಲುಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಕಲಿತಾ ಇದ್ರು. ಇವುಗಳನ್ನು ಹೇಗೆ ಕಟ್ಟಡ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅದರ ಪೂರ್ತಿ ವರ್ಕ್ಶಾಪು ಈ ಯಾದಗಿರಿ ಜಿಲ್ಲೆಯ ಹೊರವಲಯದಲ್ಲಿ ಏನಿದೆ ಬೆಟ್ಟ ಗುಡ್ಡ ಕಾಲು ಇದು ಇದೆಯಲ್ಲ, ಅಲ್ಲಿ ಇರಬಹುದು ಅಂತ ನಮ್ದೊಂದು ಅನಿಸಿಕೆ. ಇದನ್ನ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಹೇಗೆ ಕಲ್ಗ. ಇವಾಗ ಈ ಶಿಲಾಯುಗಗಳ ಬಗ್ಗೆ ತಗೊಂಡ್ರೆ, ಶಿಲಾಯುಗಗಳ ಬಗ್ಗೆ ನಮ್ ಬೀದರಲ್ಲಿ ಒಂದು ಗ್ರಾಮದ ಇತಿಹಾಸ ತಗೊಳ್ತೀನಿ, ಬಗ್ದಲ್ ಅಂತ. ಅದು ನಾನು ಹುಟ್ಟಿದೂರು, ಅದರದ್ದೇ ಎಕ್ಸಾಂಪಲ್ ತಗೋತೀನಿ. ಅದು 3000 ವರ್ಷಗಳ ಇತಿಹಾಸ. ಅದರಿಂದ ಅಲ್ಲಿ ಕಾರಂಜಾ ನದಿದು ನಾಲಾ ನದಿ ನಮ್ ಬಗ್ದಲಿಂದ ಹೋಯ್ತು, ಕಾರಂಜಾ ನದಿಗೆ ಹೋಯ್ತು. ಅಲ್ಲಿ 3000 ವರ್ಷಗಳಿಂದ ಮಡಿಕೆಗಳು ಆ ಟೈಮಲ್ಲಿ ಮಾಡಿರೋದು. ಜಂಬಿಡಿಗೆ ಮಣ್ಣು ಅಂತ ಇರ್ತದಲ್ಲ, ಅದರಿಂದ ಜಾಸ್ತಿ ಮಡಿಕೆಗಳು ಮಾಡೋದು ಅಲ್ಲೇ ಮಾಡಿದ್ರು. ಅಲ್ಲಿರೋದೆಲ್ಲ ಇಟ್ಟಿಗೆಗಳು, ತಾಮ್ರ ಶಿಲಾಯುಗ, ತಾಮ್ರದ್ದು ಎಲ್ಲ ಅಲ್ಲಿ ಸಿಕ್ಕ್ಯಾವ. ಬಟ್ ಅದಕ್ಕೆ 3000 ವರ್ಷಗಳ ಇತಿಹಾಸ ಅದ. ಅದಾದ್ಮೇಲೆ ಅಲ್ಲಿ ಸಿಕ್ಕಿರೋದು ಕೆಲವೊಂದು ಶಾಸನಗಳು, ಮುಂದೆ ರಾಣಿಯರ ಆಳ್ವಿಕೆ ಎಲ್ಲ ಚೆನ್ನಾಗಿದೆ, ಕೋಟೆದು ಎಲ್ಲ.
ಬಟ್ 3000 ವರ್ಷಗಳ ಇತಿಹಾಸ ಅನ್ನೋದು ಒಂದು ತುಂಬಾ ಖುಷಿ. ನವಶಿಲಾಯುಗದಲ್ಲಿ ಕಾಡವಾಡ, ಈ ಕಡೆ ಮಯೂರ್ ಖಂಡದು ಸಿಕ್ಕಿದೆ, ಮೋರ್ಖಂಡಿ ಈಗಿಂದು ಇಲ್ಲಿನೂ ಸಿಕ್ಕಿದೆ. ಬಸವ ಕಲ್ಯಾಣ ತಾಲೂಕಲ್ಲಿ ತುಂಬಾ ಕಡೆ ಇದೆ, ತುಂಬಾ ಊರುಗಳಲ್ಲಿ. ಮತ್ತೆ ಆ ಸಮಯದಲ್ಲಿ ಆ ಮಡಿಕೆಗಳಲ್ಲಿ ಸಿಕ್ಕಿರೋ ಧಾನ್ಯಗಳು ಇದಾವೆ. ಧಾನ್ಯಗಳು ಆಹಾರ ಪದ್ಧತಿನೂ ಏನು ಬದಲಿ ಆಗಿಲ್ಲ. ಅದಕ್ಕಾಗಿ ಈಗ ಈಗ ಹೊರಗಡೆ ತೀರಾ ಅಭಿವೃದ್ಧಿ ಹೊಂದುತ್ತಿರುವ ನಗರಗಳಿಗೆ ನಮ್ಮನ್ನ ಗಮನಿಸ್ಕೊಂಡ್ರೆ ನಮ್ಮ ಭಾಷೆಯಲ್ಲೂ ಇನ್ನೂ ಸ್ವಲ್ಪ ಬದಲಾವಣೆ ಆಗಿಲ್ಲ. ನಮ್ಮ ನೇಟಿವ್ ಭಾಷೆ, ಇವಾಗ ನಾನು ಮಾತಾಡ್ತಾ ಇರೋದು ಗ್ರಾಂಥಿಕ ಭಾಷೆ ಆಗಿರ್ಬೋದು, ಆದ್ರೆ ನಾವು ಆಡು ಭಾಷೆಯಲ್ಲಿ ನಾವು ಏನ್ ಬಳಸ್ತೀವಿ, ಪುಸ್ತಕಗಳು, ಆಮೇಲೆ ಹಿಂಗೇನಾದ್ರು ಹೇಳ್ಬೇಕಾದ್ರೆ ಲಾಸ್ಟ್ ನಿಮ್ಮ ಅರ್ಥವ್ಯಂಜನ ಜಾಸ್ತಿ ಇರುತ್ತೆ. ಮನೆಗೆ ಹೋಗಿಲ್ಲೇನ್ ನೌಕೆ ವ್ಯಂಜನ ಇರುತ್ತೆ ನಮ್ಗೆ. ಯಾವಾಗ ಬರ್ತಾನ ಹಿಂಗ್ ಅಂದ್ರೆ ಅರ್ಧವ್ಯಂಜನ ಇರ್ತದೆ. ಎಲ್ಲಿ ಅಂದ್ರೆ ಹಳೆಗನ್ನಡದಲ್ಲಿ ಇತ್ತು. ನಮ್ದು ಉದಾಹರಣೆ ನಮ್ದು ಬೀದರ್ ಕನ್ನಡ ಬಿ ಹಂಗೆ. ಪೊಡೆಯೋಳ್ ತುಂಬಿರಪ್ಪ ಅಂಕ ಮೇಲೆ ತೊಳೆಯಲ್ ತಾಮ್ ಶುದ್ಧನೇನಪ್ಪನೆ ಕಡುಪ ಪಂಬಲು ಮೀಯತ ಶುಚಿಯ ಕಾಕಾಳಿಯಂ ಗುಡಪಾನಂಗಳೋಳ್ ಬೇವಿನ ಫಲಂ ಸ್ವಾದು ಒಪ್ಪುವುದೇ. ಅಂದ್ರೆ ಈ ಮೇಲೆ ವ್ಯಂಜನಗಳದೇನು ಪದ್ಧತಿ ಇದೆಯಲ್ಲ, ಕೊನೆ ಪದ ತುಂಬಾ ಉದ್ದವಾಗಿ ಹೇಳ್ಬೇಕಾಯ್ತು. ಸೊನ್ನೆ ಕೊಡ್ತಾ ಇರಲಿಲ್ಲ, ವ್ಯಂಜನದಲ್ಲಿ ಮುಗಿಸ್ತಾ ಇದ್ರು. ಈಗ ಅದನ್ನ ಆಂಧ್ರ, ತೆಲಂಗಾಣ ಈ ಸೈಡು ತಮಿಳ್ನಾಡಿಗೆ ಹೋದಾಗ ಅಮ್ಮ ಆಗ್ಬಿಡುತ್ತೆ. ನಾವು ಪುರ ಇದ್ರೆ ಪುರಂ ಹೀಗಾಗುತ್ತೆ. ಅಂದ್ರೆ ನಮ್ಮ ಭಾಷೆಯನ್ನ ನಾವು ಇನ್ನೂ ಕಾಪಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಹೇಳ್ತಾ ಇರೋದು ನಾವು ಮೂಲತಃ ನಮ್ಮ ಭಾಷೆ ಏನಿತ್ತು ಅಷ್ಟು ವರ್ಷಗಳ ಹಿಂದೆ ಏನಿತ್ತು ಅದನ್ನ ಅಲ್ಪ ಸ್ವಲ್ಪ ಆದ್ರೂ ಉಳಿಸ್ಕೊಂಡಿದೀವಿ. ಮತ್ತೆ ನೋಡಿ ತುಂಬಾ ನಮ್ಮ ಈ ಮುಂದೆ ಬರುತ್ತೆ ಯಾವ ರಾಜರು ಹೆಂಗ್ ಮಾಡಿ ಎಲ್ಲೆಲ್ಲಿ ಚೈನಾವರೆಗೂ ಹೋಗಿ, ಕಂಬೋಡಿಯಾವರೆಗೂ ಹೋಗಿ, ಗ್ರೀಕ್ ಅಲ್ಲಿ ಅಲ್ಲೆಲ್ಲ ನಮ್ಮ ಕನ್ನಡ ಶಿಲಾಶಾಸನಗಳಿದಾವೆ. ಅಂದ್ರೆ ಅದು ಹೆಮ್ಮೆ, ಈ ಜಿಲ್ಲೆಗಳ ಹೆಮ್ಮೆ ಅಂತ ಹೇಳ್ಬೋದು. ಅಂದ್ರೆ ಇವರು ಒಂದು ಕಡೆ ಮರಾಠವಾಡ, ಇನ್ನೊಂದು ಕಡೆ ತೆಲಂಗಾಣ, ಮತ್ತೆ ಈ ಕಡೆ ಪರ್ಷಿಯನ್ ದಾಳಿ ಎಲ್ಲ ಆಗುತ್ತೆ. ಆಮೇಲೆ ಗ್ರೀಕರ ಜೊತೆ ನಮ್ಮ ವ್ಯವಹಾರಗಳಿದ್ವು. ಇಷ್ಟೆಲ್ಲದರ ಮಧ್ಯೆಯೂ ಸಹ ಕನ್ನಡವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋದಿದೆಯಲ್ಲ, ಅದು ಒಂಥರ ಹೆಂಗಂದ್ರೆ ಮೈ ನೆವರೇರಿಸಿರೋದು ಕನ್ನಡದ ಶಕ್ತಿ ಅದು. ಹೌದು. ಆಮೇಲೆ ಕನ್ನಡದ ಪ್ರಥಮ ಕೃತಿ ಕೂಡ ಅಂದ್ರೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಕೃತಿ ಕೊಟ್ಟಿದ್ದು ಸಹ ಇಲ್ಲಿಂದಾನೆ ಅಂತ ಹೇಳ್ಬೋದು. ನಾವು ಮಳಕೇಡ್ನಿಂದ ನಮ್ಮ ಕವಿರಾಜ ಮಾರ್ಗ ಶುರು ಮಾಡ್ಕೊಳ್ಳೋಣ. ಇವಾಗ ಯಾವ ರಾಜವಂಶದಿಂದ ಶುರು ಮಾಡೋಣ ಅಂತೀರಾ? ಇಲ್ಲ, ಹೀಗೆ ಮೌರ್ಯ ಸಾಮ್ರಾಜ್ಯನ? ನಮ್ದು ಈಗ 2005 ಕ್ರಿಸ್ತಪೂರ್ವ 223 ಮೌರ್ಯರಿಂದನೇ ಶುರು ಆಗ್ಬೇಕು. ಮೌರ್ಯರಿಂದ ಇವಾಗ ನಮ್ ಬೀದರ್ ಕಲಬುರ್ಗಿ ಬೇರೆ ಬೇರೆ ಇಲ್ಲ. ಹೌದು, ಮೌರ್ಯರ್ದು, ಯಾಕಂದ್ರೆ ಫುಲ್ ಅವರೇ ಆಳ್ವಿಕೆ ಮಾಡಿದ್ದು. ಹೌದು. ಇವಾಗ ಅವ್ರ ಬಗ್ಗೆ ನೀವು ಹೇಳಿ. ಮುಂದೆ ನಾನು ಶಾತವಾಹನರದು ಎಲ್ಲ ಸೇಮ್ ಇದೆ, ಇವ್ರದ್ದು ಅವ್ರದ್ದು ಏನ್ ಡಿಫ್ರೆನ್ಸ್ ಇಲ್ಲ. ಅವ್ರದ್ದು ಸೇಮ್ ಇದೆ. ಅವ್ರ ಬಗ್ಗೆ ನೀವು ಹೇಳಿ. ಅದಾದ್ಮೇಲೆ ಕದಂಬರ್ದು ನಾನು ಹೇಳ್ತೀನಿ. ಕದಂಬರ್ದು ನಾನು ಹೇಳ್ತೀನಿ. ಶಾತವಾಹನರದು ಮತ್ತೆ ಮೌರ್ಯರದ್ದು ನೀವು ಹೇಳಿ. ಯಾಕಂದ್ರೆ ಇದು ಕಲಬುರಗಿಯಲ್ಲಿ ಅವ್ರದ್ದೆಲ್ಲ ಜಾಸ್ತಿ ಇರೋದಲ್ಲ. ಅಶೋಕ್ ಅವ್ರದ್ದು ಸಮಾಧಿನೂ ಇಲ್ಲೇ ಆಗಿದೆ.